ಪ್ರಿಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSB ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಒಂದು ವರ್ಪೂಲ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನೋಡಲು ಬಂದಿದ್ದೆ. ಒಂದು ಹೊಸ ವರ್ಪೂಲ್ ವಾಷಿಂಗ್ ಮಿಷಿನ್ ಮನೆಗೆ ತಂದಿದ್ರು. ಯಾಕೆಂದರೆ ನಾನು ವರ್ಪೂಲ್ ಕಂಪನಿಯಲ್ಲಿ ಈಗ ಸದ್ಯಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಮಿಷಿನ ಇನ್ಸ್ಟಾಲೇಷನ್ ಮಾಡೋಣ ಅಂತ ಬಂದಿದ್ದೆ. ವರ್ಪೂಲ್ ಬ್ರ್ಯಾಂಡ್ ಇದು, ವರ್ಪೂಲ್ ಫ್ರಂಟ್ ಲೋಡು ಅಲ್ಲ, ಯಾವುದೇ ಮಿಷಿನ್ ಆಗಿರ್ಬೋದು. ಫ್ರಂಟ್ ಲೋಡ್ ಮಿಷಿನ್ IFP, ಗೋದ್ರೇಜ್, ಒನಿಡಾ, ಸ್ಯಾಮ್ಸಂಗ್, LG, ಎನಿ ಬ್ರ್ಯಾಂಡೆಡ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಹಿಂದೆಗಡೆ 4 ಬೋಲ್ಟನ್ನು ಅಳವಡಿಸಿರ್ತಾನೆ. ಓಕೆನಾ, ಇದು ಬಂದು ಶಿಫ್ಟಿಂಗ್ ಬೋಲ್ಟ್ ಅಂತ ಕರಿತೀವಿ. ಈ ಶಿಫ್ಟಿಂಗ್ ಬೋಲ್ಟ್ನ ಟ್ರಾವೆಲೆನ್ಸಲ್ಲಿ ಏನಾಗಬಾರ್ದು, ಒಳಗಡೆ ಇರುವಂಥ ಟಬ್ಬು ಡ್ರಮ್ಗೆ ಯಾವ ರೀತಿ ಒಳಗಡೆ ಅಳ್ಳಾಡಬಾರ್ದು, ಟಬ್ಬು ಡ್ರಮ್ಮು ಆ ಕಡೆ ಈ ಕಡೆ ಒಡೆದು ಹಾಳಾಗಬಾರ್ದು ಅಂತ ಈ 4 ಶಿಫ್ಟಿಂಗ್ ಬೋಲ್ಟ್ನ ಅಳವಡಿಸಿರ್ತಾನೆ. ಸೊ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಈ 4 ಬೋಲ್ಟ್ನ ಟೆಕ್ನಿಷಿಯನ್ ಬಂದು ಕಳೆದು ನಿಮಗೆ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಈ 4 ಬೋಲ್ಟು ಕಳಿದೇ ಇನ್ಸ್ಟಾಲೇಷನ್ ಮಾಡಿದ್ರೆ ಸೊ ಡ್ರಮ್ಮು ಟಬ್ಬು ನೀಟಾಗೆ ತಿರುಗೋದಿಲ್ಲ. ಈ 4 ಬೋಲ್ಟ್ ಕಳೆದ್ರೇ ಟಬ್ಬು ಡ್ರಮ್ಮು ಸ್ವಲ್ಪ ವೈಬ್ರೇಷನ್ ಆಗುತ್ತೆ. ಅದಕ್ಕೆ ಸಾಕ್ ಅಬ್ಸರ್ವ್ ಕೊಟ್ಟಿರ್ತಾನೆ. ಬಟ್ಟೆ ಒಗಿಬೇಕಾದ್ರೆ ಸ್ವಲ್ಪ ವೈಬ್ರೇಷನ್ ಆಗುತ್ತೆ. ಆ ರೀತಿ ವೈಬ್ರೇಷನ್ ಆಗಿನೇ ಬಟ್ಟೆ ಒಗಿಬೇಕು. ಯಾವಾಗ ಈ 4 ಬೋಲ್ಟ್ ಕಳಿದೇ ಇನ್ಸ್ಟಾಲೇಷನ್ ಆದರೆ ಟಬ್ಬಿಂದ ಡ್ರಮ್ಮು ಒಡೆದೋಗೋ ಚಾನ್ಸಸ್ ಇರುತ್ತೆ, ಬೇರಿಂಗ್ ಗೇಟ್ ಆಗೋ ಚಾನ್ಸಸ್ ಇರುತ್ತೆ, ಒಳಗಡೆ ಡ್ರಮ್ ಕಟ್ಟಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಈ 4 ಬೋಲ್ಟ್ನ ನಿಮ್ಮ ಮನೆಗೆ ಬಂದಿರುವಂಥ ಟೆಕ್ನಿಷಿಯನ್ನು ಕಳೆದು ನಿಮ್ಮ ಕೈಗೆ ಕೊಡ್ತಾರೆ. ಈಗ ಗ್ರೌಂಡ್ ಫ್ಲೋರಿಂದ ಫಸ್ಟು ಸೆಕೆಂಡ್ ಹೋದರೆ ಏನು ಈ ಬೋಲ್ಟ್ನ ಹಾಕೋ ಅವಶ್ಯಕತೆ ಇಲ್ಲ. 1 ರಿಂದ 2 ಕಿಲೋಮೀಟ್ರ್ ತೊಗೊಂಡೋದ್ರೂ ಕೂಡ ಈ ಬೋಲ್ಟ್ನ ಹಾಕೋ ಅವಶ್ಯಕತೆ ಇರಲ್ಲ. ನೀವು 5 ಅಥವಾ 10 ಕಿಲೋಮೀಟ್ರು, 20 ಇನ್ನೂ ಹೆಚ್ಚು ಕಿಲೋಮೀಟ್ರು ತೊಗೊಂಡೋಗ್ತೀನಿ, ಟ್ರಾವೆಲ್ ಮಾಡ್ತೀನಿ ಅಂದರೆ ಶಿಫ್ಟಿಂಗ್ ಬೋಲ್ಟ್ನ ಖಂಡಿತ ನಿಮ್ಮ ಹತ್ತಿರದ ಟೆಕ್ನಿಷಿಯನ್ನ ಕರೆಸಿ ಹಾಕ್ಸ್ಕೋಬೇಕು. ಇಲ್ಲಾಂದರೆ ಕಂಪ್ನಿಯವ್ರನ್ನೇ ಕರೆಸಿ ಇದನ್ನು ಹಾಕ್ಸ್ಕೊಂಡು ಎತ್ಕೊಂಡು ಹೋಗಬೇಕು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಈ ಶಿಫ್ಟಿಂಗ್ ಬೋಲ್ಟ್ನ ಹಾಕ್ತೇನೆ ನೀವು ಕ್ಯಾರಿ ಮಾಡಿದ್ರೆ ಒಳಗಡೆ ಇರೋಂಥ ಟಬ್ಬು ಡ್ರಮ್ಮಿಗೆ ಏಟ್ ಆಗ್ಬೋದು, ವಾಷಿಂಗ್ ಮಿಷಿನ್ ಹಾಳಾಗ್ಬೋದು. ನೀವು ಬಗ್ಗಿಸ್ತೀರಾ, ಆ ಕಡೆ ಈ ಕಡೆ ಎತ್ತೀರಾ, ಮತ್ತು ಎತ್ತಿ ಗಾಡಿಗೆ ಹಾಕ್ತೀರಾ, ಆವಾಗ ಟಬ್ಬು ಡ್ರಮ್ಮು ಸಾಕ್ ಅಬ್ಸೇರು ಟಬ್ಬಲ್ಲಿರುವಂಥ ಸ್ಪ್ರಿಂಗ್ ಎಲ್ಲ ಹಾಳಾಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಈ 4 ಶಿಫ್ಟಿಂಗ್ ಬೋಲ್ಟ್ ಬಗ್ಗೆ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು 5 ಕಿಲೋಮೀಟ್ರ್ ಮೇಲೆ ಎಲ್ಲೇ ತೊಗೊಂಡೋದ್ರೂ ದಯವಿಟ್ಟು ನಿಮ್ಮ ಹತ್ತಿರದ ಟೆಕ್ನಿಷಿಯನ್ನ ಕರೆಸಿ ಈ ಬೋಲ್ಟ್ನ ಹಾಕ್ಸ್ಕೊಂಡು ಎತ್ಕೊಂಡೋಗಿ ತಿರ್ಗಾ ಅಲ್ಲಿ ರಿಮೂವ್ ಮಾಡಿಸಿ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳಿ, ರೀಫಿಟ್ಟಿಂಗ್ ಮಾಡಿಸ್ಕೊಳ್ಳಿ. ಶಿಫ್ಟಿಂಗ್ ಬೋಲ್ಟ್ ರಿಮೂವ್ ಮಾಡಿದಾದ್ಮೇಲೆ 4 ಕ್ಯಾಪ್ಗಳನ್ನ ಕೊಟ್ಟಿರ್ತಾನೆ. ಆ 4 ಕ್ಯಾಪ್ಗಳನ್ನ ಹಾಕಿ ಕ್ಲೋಸ್ ಮಾಡಬೇಕು. ಆ 4 ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿಲ್ಲ ಅಂದರೆ ಜಿರ್ಲೆ ಅಥವಾ ಸಣ್ಣ ಸಣ್ಣ ಇಲಿ ಮರಿಗಳು ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೋಡಿ, ಆ ಬೋಲ್ಟ್ ರಿಮೂವ್ ಮಾಡೋದ್ಮೇಲೆ ಈ ರೀತಿ 4 ಕ್ಯಾಪ್ನ ಕಂಪ್ನಿಯಿಂದನೇ ಕೊಟ್ಟಿರ್ತಾನೆ. ಇದು ಒಳಗಡೆ ಇರುತ್ತೆ. ಟೆಕ್ನಿಷಿಯನ್ ಏನಾದರೂ ಹಾಕಲಿಲ್ಲ ಅಂದರೆ ದಯವಿಟ್ಟು ಟೆಕ್ನಿಷಿಯನ್ಗೆ ಹೇಳಿ ಹಾಕ್ಸ್ಕೊಳ್ಳಿ. ಕೆಲವು ಟೆಕ್ನಿಷಿಯನ್ಗಳು ಕೆಲಸ ಆದಮೇಲೆ ಮರ್ತ್ಬಿಟ್ಟು ಹೋಗ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾಕೆಂದರೆ ಇದರಿಂದ ಈ ಹೋಲಲ್ಲಿ ಜಿರ್ಲೆ ಹೋಗ್ಬೋದು, ಸಣ್ಣ ಸಣ್ಣ ಇಲಿ ಮರಿಗಳೆಲ್ಲ ಹೋಗ್ಬೋದು. ಈ ರೀತಿ ಲಾಕ್ ಮಾಡ್ಕೋಬೇಕು. ಅಕಸ್ಮಾತ್ ಟೆಕ್ನಿಷಿಯನ್ ಹಾಕಲಿಲ್ಲ ಅಂದ್ರೂ ನೀವಾದರೂ ತೆಗೆದು ಲಾಕ್ ಮಾಡ್ಕೋಬೋದು. ಪ್ರತಿ ಟೆಕ್ನಿಷಿಯನ್ ಇನ್ಸ್ಟಾಲೇಷನ್ ಬಂದಾಗ ಬೋಲ್ಟ್ ಅಂತೂ ರಿಮೂವ್ ಮಾಡೇ ಮಾಡ್ತಾರೆ. ಬಟ್ ಇದನ್ನು ಕೆಲವೊಂದು ಸರಿ ಹಾಕೋದನ್ನು ಮರೀತಾರೆ. ಅದನ್ನು ಹಾಕೋದನ್ನು ಮರಿಬಾರ್ದು. ಓಕೆನಾ? ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ. ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳಿಂದಾಗಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.